ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪಟಾಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸಿಂಪಲ್ ಆಗಿ ಬಿರಿಯಾನಿ ಮಾಡೋಣ. ಇದಕ್ಕೆ ಯಾವುದೇ ರೀತಿಯಾದ ಮಿಕ್ಸಿ ಅಗತ್ಯ ಇರೋದಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಮಾಡಬಹುದು. ಇದಕ್ಕೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಹೇಳ್ಕೊಂಡು ಹೋಗ್ತೇನೆ. ಮೊದಲಿಗೆ ನಾವು ಚಿಕನ್ ತಗೊಳ್ಬೇಕು. ನಾನೀಗ ಒಂದು 3/4 kg ಚಿಕನ್ ತಗೊಂಡಿದ್ದೀನಿ. ಅರಿಶಿಣದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಮತ್ತು ಖಾರದ ಪುಡಿ, ಮೊಸರು ಇಷ್ಟನ್ನು ಚಿಕನ್ ನೊಂದಿಗೆ ಕಲಿಸಿ ಇಡಿ. ಫ್ರಿಡ್ಜ್ ಇದ್ರೆ ಫ್ರಿಡ್ಜ್ ಒಳಗಿಡಿ, ಇಲ್ಲಾಂದ್ರೆ ಒಂದು 1/2 hour ಸಪ್ರೇಟ್ ಆಗಿ ಕಲಿಸ್ಬಿಟ್ಟಿಡಿ. ಯಾಕೆಂದ್ರೆ ಚಿಕನ್ ಸ್ಮೂತ್ ಆಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ 3/4 kg ಚಿಕನ್ಗೆ 1-2 ಮೀಡಿಯಂ ಆಗಿರೋ ಈರುಳ್ಳಿ, ಪುದೀನ ಸೊಪ್ಪು, ಟೊಮೊಟೊ, ಕೊತ್ತಂಬರಿ, 1-3 ಮೆಣಸಿನಕಾಯಿ, ಮೆಂತ್ಯ ಸೊಪ್ಪು ಆಪ್ಷನ್. ನೀವು ಬೇಕಾದ್ರೆ 1-2 ಕಡ್ಡಿ ಮೆಂತ್ಯ ತಗೊಳ್ಳಿ, ಖಾರ ನಿಮ್ಗೆ ಎಷ್ಟು ಬೇಕೋ ಹಾಗೆ. ಈಗ ನಾವು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಈಗ 3-4 ಟೀ ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಪಲಾವ್ ಎಲೆ ಗೊತ್ತಿದೆಯಲ್ಲ, ಪಲಾವ್ ಎಲೆ ಹಾಕೊಳ್ಳೋಣ. ಮೊದಲಿಗೆ ಆದಷ್ಟು ಮಸಾಲೆ ಐಟಮ್ ಸ್ವಲ್ಪ ಕಡಿಮೆನೇ ಹಾಕಿ, ತುಂಬಾ ಜಾಸ್ತಿ ಬೇಡ. ಸ್ವಲ್ಪ ಫ್ರೈ ಆದ ನಂತರ ನಾವು ಮೊದಲಿಗೆ ಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ. ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಖಾರ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಡೀಪ್ ಫ್ರೈ ಆಗಬೇಕು. ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದು ಹಸಿ ವಾಸನೆ ಹೋಗ್ಬೇಕು. ನಂತರ ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊಳ್ಳೋಣ. ತುಂಬ ಜಾಸ್ತಿ ಬೇಡ, ಯಾಕಂದ್ರೆ ಉಪ್ಪು ಹಿಡಿಯುತ್ತೆ, ಚೆನ್ನಾಗಿರುತ್ತೆ ಅವಾಗ. ಟೊಮೊಟೊ ಬೆಂದ ನಂತರ ಈಗ ನಾವು ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪು ಇವನ್ನ ಒಟ್ಟಿಗೆ ಹಾಕೊಂಡು ಹಸಿ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಬಿರಿಯಾನಿ ಪೌಡರ್ ಪ್ಯಾಕೆಟ್, ಸ್ವಲ್ಪ ಸಾಂಬಾರ್ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ ಬೇಕಿದ್ರೆ ಖಾರದ ಪುಡಿ ಹಾಕೊಂಡ್ಬಿಟ್ಟು ನಾವು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಗಟ್ಟಿಗೆ. ಇಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಫ್ರೈ ಆಗಿರೋದಕ್ಕೆ ಸ್ವಲ್ಪ ಮೊಸರನ್ನ ಹಾಕೊಳ್ಳೋಣ. ಮೊಸರು ಹಾಕೊಳ್ಳೋದ್ರಿಂದ ಚಿಕನ್ ತುಂಬಾ ಸ್ಮೂತ್ ಆಗುತ್ತೆ. ಲೈಟ್ ಹಾಕೊಳ್ಳೋಣ ಮೊಸರನ್ನ, ತುಂಬಾ ಜಾಸ್ತಿ ಬೇಡ.
ಇಷ್ಟಾದ್ಮೇಲೆ ನಾವು ಕಲಸಿಟ್ಟಿರುವಂಥ ಚಿಕನ್ನ ತಗೊಂಡು ಹಾಕ್ಕೊಳ್ಳೋಣ. ಕಲಸಿಟ್ಟಿರೋದು ಚೆನ್ನಾಗಿ ಸ್ಮೂತಾಗಿ ಇಟ್ಕೊಂಡಿರುತ್ತೆ. ಚಿಕನ್ನು ಉಪ್ಪು ಖಾರ ಇಟ್ಕೊಳ್ಳುತ್ತೆ, ಹಾಗೆ ತಿರುತ್ತಾ ಇರಬೇಕು. ಸ್ವಲ್ಪ ಉಪ್ಪು ಖಾರ ಹಿಡಿಯೋ ತನಕ ನಾವು ಸ್ವಲ್ಪ ಚಿಕನ್ನ ಹಾಗೆ ಬೇಯಿಸ್ಕೊಬೇಕು. ನಿಮಗೆ ಸ್ವಲ್ಪ ಪೆಪ್ಪರ್ ಬೇಕು ಅಂದರೆ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ಬೋದು. ಪೆಪ್ಪರ್ ಪೌಡರ್ ಹಾಕೊಂಡ ನಂತರ ಒಂದು 5 ನಿಮಿಷ ಹಾಗೆ ಡೀಪ್ ಫ್ರೈ ಆಗೋದಕ್ಕೆ ಬಿಡಬೇಕು. ಯಾಕೆಂದರೆ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಬಿಟ್ಟರೆ. ಸ್ನೇಹಿತರೆ, ಈಗ ಚಿಕನ್ನು ಚೆನ್ನಾಗಿ ನೀರು ಬಿಡ್ಕೊಂಡು ಉಪ್ಪು ಖಾರ ಚೆನ್ನಾಗಿ ಹಿಡಿದಿದೆ. ನೀವು ಇದನ್ನ ಬೇಕಾದ್ರೆ ಹಾಗೇನೆ ಚಪಾತಿಗೆ ಪತಿ ಮಾಡಿ ಹಾಗೆ ತಿನ್ಬೋದು. ನಂತರ ಸ್ನೇಹಿತರೆ, ಅಕ್ಕಿಯನ್ನು ತೊಳೆದಿಟ್ಕೊಂಡು ಅಕ್ಕಿಯನ್ನು ಹಾಕ್ಕೊಂಡು ಹಾಗೆ ಅಕ್ಕಿನ ಅದ್ರ ಜೊತೆ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಬೇಕು. ಅಕ್ಕಿನ ಅದು ಚಿಕನ್ ಜೊತೆ ಫ್ರೈ ಮಾಡ್ಕೊಂಡ ನಂತರ ನೀವು ನಿಂಬೆಹಣ್ಣು ಹಾಕೋದಿದ್ರೆ ಲಾಸ್ಟಿಗೆ ಹಾಕಿ, ಕುದಿಯಬೇಕಾದ್ರೆ ಹಾಕ್ಬೇಡಿ. ಕ್ಲೀನಾಗಿ ಇವಾಗ ಬಿರಿಯಾನಿಗೆ ರೆಡಿ ಆಗಿದೆ. ಈಗ ಕುಕ್ಕರ್ ಹಾಕ್ಬಿಟ್ಟು ಒಂದು 2 ವಿಷಲ್ ನೋಡ್ಸೋಣ ಸಾಕು. ಯಾಕೆಂದರೆ ಮೊದಲೇ ಚಿಕನ್ಗೆ ನಾವು ಆಲ್ರೆಡಿ ಬೇಯಿಸಿದ್ವಿ ಚೆನ್ನಾಗಿ. ಸ್ನೇಹಿತರೆ, ನಿಮಗೆ ತುಪ್ಪ ಆಪ್ಷನ್ ಆಗಿರುತ್ತೆ. ಬಿರಿಯಾನಿ ಆದ ನಂತರ ಲಾಸ್ಟಿಗೆ ತುಪ್ಪನ ಹಾಕ್ಬಿಟ್ಟು ಮೇಲ್ಗಡೆಯಿಂದ ಒಂದು ರೌಂಡ್ ತಿರುಗಬೇಕು. ತಿರುಗಿದ ನಂತರ ಹಾಗೆ ಒಂದು 5 ನಿಮಿಷ ಬಿಡಬೇಕು. ಅನ್ನ ಅರಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಗಟ್ಟಿ ಏನಾದಿದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಆರಾಕ್ಬಿಟ್ಬಿಡಿ, ಅನ್ನ ಅರಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಬ್ಯಾಚುಲರ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ಕೊಬೋದು, ತುಂಬ ಟೈಮ್ ತೊಗೊಳ್ಳಲ್ಲ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಸಿಂಪಲ್ ಆಗಿರೋ ಕೆಲವು ಅಡುಗೆ ಟಿಪ್ಸ್ನ ಹಾಕ್ತಾ ಇರ್ತೀನಿ. ಧನ್ಯವಾದಗಳು.